ನೆಕ್ಸ್ಟ್ ಬುರುಡೆ ಕೇಸ್ ವಿಚಾರಕ್ಕೆ ಬರೋಣ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ನಾನು ಅಂತೇಳಿ ಅನಾಮಿಕ ವ್ಯಕ್ತಿ ಹೇಳಿದಂತ ಜಾಗದಲ್ಲಿ ಈಗ ತನಿಖೆ ಚುರುಕುಗೊಳ್ತಾ ಇದೆ. ಇವತ್ತು 7ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನ ಕಂಟಿನ್ಯೂ ಮಾಡಲಾಗ್ತಾ ಇದೆ. ಈಗಾಗಲೇ ಡಿಗ್ಗಿಂಗ್ ಕಾರ್ಯ ಕೂಡ ಶುರುವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 6 ಸ್ಥಳಗಳಲ್ಲೂ ಕೂಡ ಶೋಧ ಕಾರ್ಯವನ್ನ ಮಾಡಿ ಮುಗಿಸಾಯಿತು. 6ನೇ ಸ್ಥಳದಲ್ಲಿ ಮಾತ್ರ ಸ್ಕೆಲೆಟನ್ ಪತ್ತೆಯಾಗಿತ್ತು. ಈಗ ಚುರುಕುಗೊಳ್ತಾ ಇದೆ 7ನೇ ಪಾಯಿಂಟ್ನಲ್ಲಿ. ಈಗ 7ನೇ ಪಾಯಿಂಟ್ಗೂ ಪರದೆ ಕಟ್ಟಿದ್ದಾರೆ SIT ಅಧಿಕಾರಿಗಳು. ನೇತ್ರಾವತಿ ಸ್ನಾನಘಟ್ಟದಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ದೂರುದಾರ ಅಲ್ಲೇ ಇದ್ದಾನೆ. ಆತನ ಸಮ್ಮುಖದಲ್ಲೇ 7ನೇ ಪಾಯಿಂಟ್ನಲ್ಲಿ ಅಗೆದಿತಾ ಇದೆ. ನೇತ್ರಾವತಿ ನದಿಯ ಸೇತುವೆ ಪಕ್ಕದಲ್ಲೇ ಇದೆ 7ನೇ ಪಾಯಿಂಟ್ ಗುರುತು ಮಾಡಿದ್ದು. ನಾನಿಲ್ಲಿ ಶವವನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ 13 ಸ್ಥಳಗಳನ್ನ ಆ ವ್ಯಕ್ತಿ ಗುರುತಿಸಿದ್ದ. ನಿನ್ನೆ 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಸಿಕ್ಕಿತ್ತು, ಬುರುಡೆ ಪತ್ತೆಯಾಗಿತ್ತು, ಕಳೆಬರ ಪತ್ತೆ ಆಯಿತು. ಹಾಗಾಗಿ ಮತ್ತಷ್ಟು ಚುರುಕುಗೊಳ್ತಾ ಇದೆ ಈ ಶೋಧ ಕಾರ್ಯ. ಆ ಕಳೆಬರವನ್ನ ನೀಟಾಗಿ ಒಂದು ಮೂಳೆಯೂ ಕೂಡ ಬಿಡದಂತೆ ಶೋಧ ಕಾರ್ಯವನ್ನು ನಡೆಸಿ ಅದನ್ನ ನೀಟಾಗಿ ಜೋಡಿಸಿಟ್ಟು ಒಂದು ಮೂಳೆ ಕೂಡ ಮಿಸ್ ಆಗದಂತೆ ಕಲೆಕ್ಟ್ ಮಾಡಿಕೊಂಡು ಅದನ್ನ FSL ಕಳಿಸಿದ್ದಾರೆ. FSL ತಂಡ ಈಗ ಪರಿಶೀಲನೆಗೆ ಇಳಿದಿದೆ. ಅದು ಒಂದು ಕಡೆ. ಮತ್ತೊಂದು ಕಡೆಗಳಲ್ಲಿ ಮುಂದೆ ಪಾಯಿಂಟ್ ಮಾಡಿದನಲ್ಲ 13 ಸ್ಥಳಗಳಲ್ಲಿ ಈಗ ಇನ್ನು ಉಳ್ಕೊಂಡಿರೋದು 7ರಿಂದ 13 ಸ್ಥಳ. ಇವತ್ತು 7, 8, 9 ಕಡೆಗಳಲ್ಲಿ ಉತ್ಖನನ ಶುರುವಾಗುತ್ತೆ. ಸೊ ಅದರಲ್ಲಿ 7ನೇ ಪಾಯಿಂಟ್ ಈಗಾಗಲೇ ಶುರುವಾಗಿದೆ. ಡಿಗ್ಗಿಂಗ್ ಕಾರ್ಯ ಶುರುವಾಗಿದೆ ಕಾರ್ಮಿಕರನ್ನ ಬಳಸಿಕೊಂಡು. ಜೊತೆಗೆ ಪರದೆ ಕಟ್ಟಿದ್ದಾರೆ ನೋಡಿ, ಪರದೆ ಕಟ್ಟಿದ್ದಾರೆ. ಸುತ್ತಲೂ ಕೂಡ ಪರದೆಯನ್ನು ಕಟ್ಟಿಟ್ಟು ಯಾವುದೇ ರೀತಿಯಾದಂಥ ಮೆಸೇಜ್ಗಳು ಹೊರಗಡೆ ಪಾಸ್ ಆಗಬಾರ್ದು ಅಂತ ಇನ್ಫಾರ್ಮೇಷನ್ ಲೀಕ್ ಆದರೂ ಕೂಡ ತನಿಖೆಗೆ ಎಫೆಕ್ಟ್ ಆಗುತ್ತೆ ಅಂತೇಳಿ SIT ಟೀಮ್ ಈ ಪ್ಲಾನ್ ಮಾಡ್ಕೊಂಡಿರೋದು. ಜೊತೆಗೆ ಅಲ್ಲಿರುವಂಥ ಸಿಬ್ಬಂದಿಗಳು, ಕಾರ್ಮಿಕರು, ಜೊತೆಗೆ ಅಧಿಕಾರಿಗಳು ಯಾರೂ ಕೂಡ ಮೊಬೈಲ್ ಕ್ಯಾರಿ ಮಾಡೋಂಗಿಲ್ಲ ಅನ್ನೋದು ಕೂಡ ಇದೆ. ಸೊ ಮೊಬೈಲನ್ನು ಕೂಡ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು, ಮೊಬೈಲ್ ಬಳಸಂಗಿಲ್ಲ ಅಂಥೇಳಿ. ಸೊ ವಿತೌಟ್ ಎನಿ ಮೊಬೈಲ್, ವೈರ್ಲೆಸ್ ಕಮ್ಯುನಿಕೇಷನ್ನಲ್ಲಿ ಪೊಲೀಸರಿದ್ದಾರೆ ಅಲ್ಲಿ ಸ್ಥಳದಲ್ಲಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಮೊಬೈಲನ್ನು ಬಳಕೆ ಮಾಡೋಂಗಿಲ್ಲ ಅಂಥೇಳಿ ಮೊಬೈಲನ್ನು ಕೂಡ ಯೂಸ್ ಮಾಡ್ತಿಲ್ಲ. ಜೊತೆಗೆ ಇನ್ಫಾರ್ಮೇಷನ್ ಲೀಕ್ ಆಗಬಾರ್ದು ಅಥವಾ ನೋಡಿದ್ದೊಂದಿದ್ರೆ ಆಗಿದ್ದೊಂದಿರುತ್ತಲ್ಲ, ಸಮಾಜದಲ್ಲಿ ಅದೇ ಒಂದು ಸಮಸ್ಯೆ ಆಗಿಬಿಟ್ಟಿದೆ. ಈಗ ನಾವು ಏನೋ ನೋಡಿರ್ತೀವಿ, ಅದಕ್ಕೆ ನಾನಾ ರೀತಿಯ ಅರ್ಥಗಳನ್ನು ಕಲ್ಪಿಸ್ಕೊಳ್ಬಿಡ್ತಾರೆ ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ. ಬಟ್ ಸುತ್ತಲೂ ಕೂಡ ಪರದೆ ಕಟ್ಟಿದ್ದಾರೆ ನೋಡಿ. 7ನೇ ಪಾಯಿಂಟ್ ಇದೇನೆ, ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ಪಾಯಿಂಟ್ನಲ್ಲಿ ಈಗ ಉತ್ಖನನ ಶುರುವಾಗಿರೋದು. ಅದು ದೂರುದಾರರ ಸಮ್ಮುಖದಲ್ಲಿ ಕಾರ್ಮಿಕರನ್ನು ಬಳಸಿಕೊಂಡು ಈಗ 2 ಅಡಿಯ ಅಗೆತವನ್ನು ಶುರು ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಲೈವ್ನಲ್ಲಿ. ಅರುಣ್, ಈಗ 6ನೇ ಸ್ಥಳಗಳಲ್ಲಿ ಮೂಳೆ ಸಿಕ್ತು, ಬುರುಡೆ ಸಿಕ್ತು. ಈಗ ಅದೇ ರೀತಿಯಾಗಿ 7ನೇ ಪಾಯಿಂಟ್ನಲ್ಲೂ ಸಿಗಬಹುದು ಅಂಥೇಳಿ ದೂರುದಾರ ಕಡಾಖಂಡಿತವಾಗಿ ಹೇಳ್ತಾ ಇದ್ದಾನೆ, ಇಲ್ಲಿ ಅಗಿರಿ ನೀವು, ಇಲ್ಲಿ ಸಿಕ್ಕೇ ಸಿಗುತ್ತೆ ಅಂಥೇಳಿ. ಹಾಗಾಗಿ SIT ಟೀಮ್ ಕೂಡ ಚಾನ್ಸ್ ತಗೊಳ್ತಾ ಇಲ್ಲ. 2 ಅಡಿ ಹೇಳಿದರೆ ಅದಕ್ಕೆ ಡಬಲ್ಲು ಅಂದರೆ 6-7 ಅಡಿಗಳನ್ನು ಅಗೆದು ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇರೋದು. ಸೊ ಓವರ್ ಆಲ್ ಬೆಳವಣಿಗೆಗಳ ಬಗ್ಗೆ ಹೇಳೋದಾದ್ರೆ ಅರುಣ್. ನಿಜ, ನಿನ್ನೆ ದಿವಸ 6ನೇ ಪಾಯಿಂಟಲ್ಲಿ ಕೇವಲ ಬುರುಡೆ ಮೂಳೆಗಳಲ್ಲ, ಸಂಜೆ ಹೊತ್ತಿಗೆ ಇಡೀ ಅಸ್ಥಿಪಂಜರನೇ ಸಿಕ್ಕಿತ್ತು ಅಂತ ಹೇಳಲಾಗ್ತಾ ಇದೆ. ಅದು ಕೂಡ ಆ ಅಸ್ಥಿಪಂಜರ ಪೋಸ್ಟ್ ಮಾರ್ಟಮ್ ಆಗಿರುವಂಥ ಕಳೆ ಬರದ ಅಸ್ಥಿಪಂಜರ ಆಗಿ ಉಳ್ಕೊಂಡಿರುವಂಥದ್ದು. ತೀರಾ ಹಳೆಯದಾದಂಥ, ಎಷ್ಟು ವರ್ಷ ಆಗಿದೆಯೋ ಆ ಶವನಲ್ಲಿ ಹೂತು. ಹಾಗಾಗಿ ತೀರಾ ಹಳೆಯದಾದಂಥ ವ್ಯಕ್ತಿಯ ಅಸ್ಥಿಪಂಜರ, ಅದು ಗಂಡಸನಿದ್ದೇ ಅಸ್ಥಿಪಂಜರ ಅಂತ ಕೂಡ ಹೇಳಲಾಗ್ತಾ ಇತ್ತು. ಬಟ್ ಯಾವುದೂ ಖಚಿತ ಇಲ್ಲ. ಅದನ್ನು ಈಗ ಮಂಗಳೂರಿನಲ್ಲಿರುವಂಥ ಆಸ್ಪತ್ರೆ ಏನಿದೆ, ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ಅದನ್ನು ರವಾನಿಸಿದ್ದಾರೆ. ಅಲ್ಲಿ ಪರೀಕ್ಷೆ ನಡೆಸಲಾಗುತ್ತೆ. ಅನಾಟಮಿ ವಿಭಾಗದವರು ಪರೀಕ್ಷೆ ಮಾಡಿ ಮುಂದೆ ಏನು ಅಂತ ಹೇಳ್ತಾರೆ. ಈಗ 2ನೇದಾಗಿ ಇವತ್ತು ಬೆಳಗ್ಗೆ 7ನೇ ಪಾಯಿಂಟ್ನಲ್ಲಿ SIT ತಂಡ ಶೋಧ ಕಾರ್ಯವನ್ನು ಶುರು ಮಾಡಿದ್ದಾರೆ. ಆ 7ನೇ ಪಾಯಿಂಟ್ ಕೂಡ ಅನಾಮಿಕ ವ್ಯಕ್ತಿ ಗುರುತು ಮಾಡಿದಂಥ ಒಂದು ಸ್ಥಳವೇ ಆಗಿದೆ. ಬೆಳಗ್ಗೆಯಿಂದ ಅಲ್ಲಿ ಒಂದು ಉತ್ಖನನ ಕಾರ್ಯ ಶುರುವಾಗಿರುವಂಥದ್ದು. ಸುತ್ತ ಪರದೆ ಕಟ್ಟಿದ್ದಾರೆ. ಕಳೆದ 3-4 ದಿವಸಗಳಿಂದ ಆ ಪರದೆ ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇನ್ನೊಂದು ವಿಶೇಷ ಏನು ಅಂತಂದರೆ, ಆ ಒಂದು ಉತ್ಖನನ ಕಾರ್ಯಕ್ಕೆ ಮೊದಲು ಮಿನಿ ಹಿಟಾಚಿಯನ್ನು ತೆಗೆದುಕೊಂಡು ಹೋಗಿದ್ರು. ಮಿನಿ ಹಿಟಾಚಿಯ ಮೂಲಕ ಇಡೀ ಪ್ರದೇಶವನ್ನು ಕ್ಲೀನ್ ಮಾಡಿದ್ರು. ಕ್ಲೀನ್ ಮಾಡಿದ ನಂತರ ಅಗೆಯುವ ಕೆಲಸಕ್ಕೆ ಮಿನಿ ಹಿಟಾಚಿ ಬಳಸ್ತಾ ಇಲ್ಲ, ಬದಲಾಗಿ ನೇರವಾಗಿ ಕಾರ್ಮಿಕರಿಂದಲೇ ಗುಂಡಿ ತೋಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಹಿಟಾಚಿಯನ್ನು ಬಳಕೆ ಮಾಡಿದಂಥ ಸಂದರ್ಭದಲ್ಲಿ ಆ ಅಸ್ಥಿಪಂಜರಕ್ಕೆ ಅಲ್ಲೇನಾದ್ರು ಇದ್ದರೆ ಆ ಅಸ್ಥಿಪಂಜರಕ್ಕೆ ಹಾನಿ ಆಗಬಹುದು ಅನ್ನುವಂಥ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡಿರುವಂಥದ್ದು. AC ಸ್ಟೆಲ್ಲಾ ಮೇರಿ ಅವರ ವರ್ಗೀಸ್ ಅವರ ನೇತೃತ್ವದಲ್ಲೇ ನೇರವಾಗಿ ನಡೀತಾ ಇದೆ. ಸುಮಾರು ಒಂದು 15-16 ಜನ ಕಾರ್ಮಿಕರಿದ್ದಾರೆ. ಅವರಿಂದಲೇ ಹಾರೆ, ಪಿಕಾಸಿ, ಗುದ್ದಲಿ ಇತ್ಯಾದಿಗಳಿಂದ ಅಗಿತಾ ಇದ್ದಾರೆ. ಈ ಪಾಯಿಂಟಲ್ಲೂ ಸಿಗುತ್ತಾ ಅಸ್ಥಿಪಂಜರ? ಸಿಗ್ಬೋದು, ಸಿಗದೇನೂ ಇರಬಹುದು. ಆದರೆ ಒಂದಂತೂ ಸತ್ಯ, ಇಲ್ಲಿ ಓವರಾಲ್ ನಮಗೆ ಆಗುವಂಥ ಒಂದು ದೊಡ್ಡ ಪ್ರಶ್ನೆ ಅಂತಂದರೆ, ಯಾವ ಉದ್ದೇಶಕ್ಕಾಗಿ
ಈ ಪ್ರದೇಶದಲ್ಲಿ ಅಥವಾ ನೇತ್ರಾವತಿಯ ನದಿಯಲ್ಲಿ ಅಥವಾ ಆಸುಪಾಸಿನಲ್ಲಿ ಹಲವಾರು ಅನಾಮಿಕವಾದಂಥ ಒಂದು ಅಪರಿಚಿತವಾದಂಥ ಕಳೆಬರಗಳು ಹೆಣಗಳು ಸಿಕ್ಕಂಥ ಸಂದರ್ಭದಲ್ಲಿ ಅದನ್ನು ಪೊಲೀಸರು ಮಹಜರು ಮಾಡಿ ಗ್ರಾಮ ಪಂಚಾಯಿತಿಯವರ ಸಮ್ಮುಖದಲ್ಲಿ ದಾಖಲೆಗಳನ್ನು ಸಿದ್ಧಪಡಿಸಿ ನಂತರ ತೆಗೆದುಕೊಂಡು ಹೋಗಿ ಅದನ್ನು ಅಲ್ಲಿ ಮಣ್ಣು ಮಾಡಿಸಿರಬಹುದು. ಆ ಮಣ್ಣು ಮಾಡಿಸಿರುವಂಥ ಕೆಲಸದಲ್ಲಿ ಈ ಒಂದು ಯಾರು ದೂರುದಾರ ಅನಾಮಿಕ ವ್ಯಕ್ತಿ ಇದನ್ನೆಲ್ಲ ಇವನು ಬಳಕೆ ಆಗಿರಬಹುದು, ಇಲ್ಲ ಅಂತ ಯಾರು ಹೇಳ್ತಾರೆ. ಆದರೆ ಒಬ್ಬನೇ ವ್ಯಕ್ತಿ 100 ಶವಗಳನ್ನು ತೆಗೆದುಕೊಂಡು ಹೋಗಿ ಹೂತಾಕಿದ್ದೀನಿ ಅಂತ ಹೇಳಿದ್ನಲ್ಲ, ಅದು ಅತಿ ಉತ್ಪ್ರೇಕ್ಷೆಯ ಮಾತು ಅನ್ಸುತ್ತೆ. ಈಗ ಅವನು ಕೂಡ ಅಲ್ಲಿ ಪಾಯಿಂಟ್ ಮಾಡಿರೋದೆಷ್ಟು, ಕೇವಲ 13 ಪಾಯಿಂಟ್ಗಳು ಮಾತ್ರ. ಹೇಳ್ತಿರೋದೇನು 100 ಶವಗಳು ಅಂತ. ಅಷ್ಟೊಂದೆಲ್ಲ ಇರಲಿಕ್ಕಿಲ್ಲ. ಅಂದರೆ 10 ವರ್ಷಗಳ ಅವಧಿಯಲ್ಲಿ ನೇತ್ರಾವತಿ ನದಿಯಲ್ಲಿ ಕೊಚ್ಕೊಂಡು ಬಂದಂಥ ಅನಾಮಿಕ ಶವಗಳು, ಅನಾಮಧೇಯ ಶವಗಳು, ವಾರಸುದಾರಿಲ್ಲದಂಥ ಶವಗಳು, ಎಲ್ಲೆಲ್ಲೋ ಆತ್ಮಹತ್ಯೆ ಆಗಿ ನೀರಿನಲ್ಲಿ ಕೊಚ್ಕೊಂಡ್ಬಂದಂಥವ್ರು ಇರ್ಬೋದು, ಅಥವಾ ಯಾರೋ ಕೊಲೆ ಮಾಡಿ ತಂದೆಸ್ತ ಹೋದಂಥವು ಇರ್ಬೋದು. ಅವುಗಳನ್ನ ಅಲ್ಲಿ ಕಾನೂನುಬದ್ಧವಾಗಿ ಆ ಶವಗಳನ್ನು ಅಲ್ಲಿ ಮಣ್ಣು ಮಾಡಲಾಗಿದೆ ಅಂತೇಳಿ ಈಗಾಗಲೇ ಗ್ರಾಮ ಪಂಚಾಯಿತಿಯ ಹಿಂದಿನ ಅಧ್ಯಕ್ಷರುಗಳು ಜೊತೆಗೆ ಪೊಲೀಸ್ ಅಧಿಕಾರಿಗಳು ಅವರೆಲ್ಲ ಸ್ಪಷ್ಟಪಡಿಸ್ಯಾರೆ. ಹಾಗಿದ್ದೂ ಕೂಡ ಈಗ ಯಾಕೆ ಇದನ್ನು ಉತ್ಖನನ ಮಾಡ್ತಿದ್ದಾರೆ, ಅದೊಂದು ದೊಡ್ಡ ಪ್ರಶ್ನೆ ಆಗಿದೆ. ಅಯ್ಯೋ ಅಷ್ಟೊಂದು ಹೂತ ಹಾಕ್ಬಿಡ್ತೀನಿ ಅಂತ ಅವ್ನು ಹೇಳ್ದ ಅನ್ನೋ ಮಾತ್ರಕ್ಕೆ ತೊಗೊಂಡೋಗಿ ಎಲ್ಲವನ್ನು ಮತ್ತೆ ತೆಗಿತಾ ಇದ್ದಾರೆ. ಅವೆಲ್ಲವೂ ಆತ್ಮಹತ್ಯೆಯೋ ಕೊಲೆಯೋ ಅಂತ ಮತ್ತಿನ್ನೊಂದು ಸರಿ ಪರೀಕ್ಷೆ ಮಾಡುವಂಥ ಒಂದು ಪ್ರಯತ್ನಕ್ಕೆ SIT ಕೈ ಹಾಕಿದ್ದಾರೆ. ಏನೇ ಹಾಕ್ಕೊಳ್ಳಿ, ಒಂದು ರೀತಿ ಆ ಒಂದು ಕ್ಲಿಯರ್ ಪಿಕ್ಚರ್ ಸಿಗಬೇಕಲ್ವಾ. ಹಾಗಾಗಿನೇ ಸರ್ಕಾರ ಈ ದಿಶೆಯಲ್ಲಿ ಮುಂದಡಿಯನ್ನು ಇಡ್ತಾ ಇದೆ. 7ನೇ ಗುಂಡಿ 7ನೇ ಪಾಯಿಂಟ್ನಲ್ಲಿ ಈಗ ಅಗೆತ ಕಾರ್ಯ ಶುರುವಾಗಿದೆ. ಇಲ್ಲೂ ಸಿಗುತ್ತಾ ಅಸ್ಥಿ ಪಂಜರ ಅಥವಾ ಇನ್ಯಾವುದಾದ್ರೂ ಆ ಒಂದು ಸತ್ತ ವ್ಯಕ್ತಿಯ ಕುರುಹುಗಳು ಬೇರೆ ಏನಾದ್ರು ಸಿಗುತ್ತಾ? 1ನೇ ಪಾಯಿಂಟ್ ಸಮೀಪ ATM ಕಾರ್ಡು, ಡೆಬಿಟ್ ಕಾರ್ಡ್ ಎಲ್ಲ ಸಿಕ್ಕಿತ್ತಲ್ಲ, ಆ ಸಿಕ್ಕಿದ್ರೆ ಮೂಲ ಈಗ ಪತ್ತೆಯಾಗಿದೆ. ಸೊ ಈಗ ಇಲ್ಲೂ ಕೂಡ ಏನಾದ್ರು ಸಿಗುತ್ತಾ? ಕುತೂಹಲ ಅಂತೂ ಮುಂದುವರೆದಿದೆ. ಮತ್ತೊಂದು ಕಡೆ ಅರುಣ್, ಈಗ ನೀವು ಹೇಳಿದ್ರಿ ಈಗ ಅಲ್ಲಿನ ಗ್ರಾಮ ಪಂಚಾಯಿತಿಯಲ್ಲಿ ಈಗ ಅನಾಥ ಶವಗಳನ್ನ ಹೂತಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆ ಇದೆ ಅಂತ ಹೇಳಿ, ನೆನ್ನೆ ಸಿಕ್ಕಂತಹ ಅಸ್ಥಿ ಪಂಜರ ಇದು ದಾಖಲೆಯಲ್ಲಿ ಇರೋದೇ ಆದರೆ ಅದು ಹೆಂಗೆ ಮ್ಯಾಚ್ ಮಾಡ್ತಾರೆ ಅಂತ ಅದನ್ನ? ಇದು ಕುತೂಹಲದ ಪ್ರಶ್ನೆ. ಯಾವುದೇ ಒಂದು ಅನಾಮಿಕ ಅಥವಾ ಅನಾಮಧೇಯ ವಾರಸುದಾರರಿಲ್ಲದ ಶವ ಪತ್ತೆ ಆದಂಥ ಸಂದರ್ಭದಲ್ಲಿ ಮೊದಲಿಗೆ ಪೊಲೀಸರು ಅದನ್ನು ವಶಕ್ಕೆ ತಗೊಳ್ತಾರೆ. ನಂತರ ಸಾಧ್ಯವಾದಲ್ಲಿ ಕೆಲವು ಪೋಸ್ಟ್ ಮಾರ್ಟಮ್ಗೂ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿರುತ್ತವೆ, ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡಿ ವೈದ್ಯಕೀಯ ವರದಿಯನ್ನು ತೆಗೆದುಕೊಳ್ತಾರೆ. ಅದಾದ ಬಳಿಕ ಆ ಶವದ ಮೇಲಿರುವಂಥ ಬಟ್ಟೆಯೋ ಅಥವಾ ಆ ಶವದ ಮೇಲೆ ಏನೆಲ್ಲ ಗುರುತುಗಳಿರುತ್ತವೆ ಅದನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಾರೆ. ಕೆಲವರು ಕೈ ಮೇಲೆ ಹಚ್ಚೆ ಇರುತ್ತೆ, ಅಥವಾ ಶರ್ಟ್ ಮೇಲೆ ಆ ಟೈಲರ್ ಮಾರ್ಕಿಂಗ್ ಇರುತ್ತೆ. ಆ ಮೂಲಕ ಯಾವ ಊರಿಂದದ್ದು, ಎಲ್ಲಿಂದ ಬಂದಿರಬಹುದು ಅದು ಅನ್ನುವಂಥ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಸುಮಾರು 1 ವಾರ 15 ದಿವಸ ಅದನ್ನು ಕೆಡದಂತೆ ಹಾಗೆ ಇಟ್ಟು ಈ ಥರ ಒಂದು ಅಪರಿಚಿತ ಶವ ಸಿಕ್ಕಿದೆ ಅಂಥೇಳಿ ಪತ್ರಿಕೆಗಳಲ್ಲಿ ಪ್ರಕಟಣೆಯನ್ನು ಕೂಡ ಕೊಡ್ತಾರೆ. ಯಾರಾದರೂ ವಾರಸುದಾರರು ಬಂದಲ್ಲಿ ಅದನ್ನು ಗುರುತಿಸಿದಲ್ಲಿ ಅವರು ಕೊಡ್ತಾರೆ. ಗುರುತಿಸದೇ ಇದ್ದಲ್ಲಿ ಯಾರು ವಾರಸುದಾರರು ಬರಲೇ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಮುಖಂಡರನ್ನು ಕರೆಸಿಕೊಂಡು ಬಂದು ಅವರ ಸಮ್ಮುಖದಲ್ಲಿ ಪಂಚನಾಮೆಯನ್ನು ಮಾಡಲಾಗುತ್ತೆ. ಪಂಚನಾಮೆಯನ್ನು ಮಾಡಿ ಆ ಶವದ ಏನು ಗುರುತುಗಳಿರ್ತವೆ, ಬಟ್ಟೆ ಪೀಸು ಅಥವಾ ಅವರು ಹಾಕೊಂಡಿರುವಂಥ ವಾಚೋ, ಚೈನೋ, ಉಂಗ್ರಾನೋ ಮತ್ತೊಂದು, ಇವುಗಳನ್ನು ತೆಗೆದಿಟ್ಕೊಂಡು ಅದನ್ನು ಸಂರಕ್ಷಿಸ್ತಾರೆ. ಅದಾದ ಬಳಿಕ ಆ ಅನಾಮಧೇಯ ಶವ ಇದೆ ಅದನ್ನು ಪಂಚಾಯಿತಿಯವರ ಅನುಮತಿ ಪಡೆದು ಪೊಲೀಸರೇ ಅದನ್ನು ಮಣ್ಣು ಮಾಡಿಸುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಬೇರೆ ಯಾರನ್ನಾರು ಕಾರ್ಮಿಕರನ್ನ ಬಳಕೆ ಮಾಡ್ಕೊಳ್ತಾರೆ. ಅವರು ಪಂಚಾಯಿತಿಯ ಕಾರ್ಮಿಕರೇ ಇರಬಹುದು, ಯಾರನ್ನು ಬೇಕಾರೋದ್ರಲ್ಲಿ ಬಳಕೆ ಮಾಡ್ಕೊಳ್ತಾರೆ. ಬೆಂಗಳೂರಿನಲ್ಲೂ ಅದೇ ಥರ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬರುವಂಥ ಈ ರೀತಿಯ ಅನಾಮಿಕ ಶವಗಳನ್ನು ಅವಾಗ ತ್ರಿವಿಕ್ರಮ ಮಹಾದೇವ ಅಂತಿದ್ರು, ಈಗ ಅವರ ಮಗ ಇದ್ದಾರೆ, ಅವರೇ ಬೆಂಗಳೂರಿನಲ್ಲಿ ಈ ಥರ 100 ಶವಗಳನ್ನು ಮಣ್ಣು ಮಾಡಿದ್ದಾರೆ. ಅವತ್ತು ತ್ರಿವಿಕ್ರಮ ಮಹಾದೇವ ಮಾಡಿರೋ ಕೆಲಸನೇ ಈಗ ಯಾರು ದೂರುದಾರ ಇದನ್ನೆಲ್ಲ ಅನಾಮಿಕ ವ್ಯಕ್ತಿ ಅವನು ಅದೇ ಕೆಲಸ ಮಾಡಿರಬಹುದು. ಅದನ್ನು ಈಗ ದೊಡ್ಡದಾಗಿ ಬಿಂಬಿಸಿ ಅದನ್ನು ಇನ್ಯಾವುದಕ್ಕೋ ಲಿಂಕ್ ಮಾಡಿ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇರುವಂಥದ್ದು ಇದೆಯಲ್ಲ, ಅದೇ ಕಾರಣಕ್ಕೆ ಆ ಉತ್ಪ್ರೇಕ್ಷೆ ಆಗಬಾರ್ದು, ಅನಗತ್ಯ ಗೊಂದಲಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೇ ಈಗ SIT ತಂಡ ಆ ಶವಗಳನ್ನು ಹೊರತೆಗೆದು ಪರಿಶೀಲನೆ ಮಾಡುವಂಥ ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಈಗೇನು ಅಸ್ಥಿಪಂಜರ ಸಿಕ್ಕಿದೆ ಆ ಅಸ್ಥಿಪಂಜರಕ್ಕೂ ಹಿಂದೆ ಏನು ಮಂಡಲ ಪಂಚಾಯಿತಿನಲ್ಲಿ ಸಿಕ್ಕಿರುವಂಥ ದಾಖಲೆಗಳಿಗೂ ಮ್ಯಾಚ್ ಆಗುತ್ತಾ ಇಲ್ವೋ ಅನ್ನೋ ನೋಡಬೇಕಾದ್ರೆ ಈಗೇನು ಮಣಿಪಾಲದ ವೈದ್ಯಕೀಯ ಕಾಲೇಜಿಗೆ ಅಸ್ಥಿಪಂಜರವನ್ನು ಕಳಿಸಿದ್ದಾರೆ, ಅಲ್ಲಿಂದ ವರದಿ ಬರಬೇಕು. ಆ ವರದಿ ಬಂದ ನಂತರ ಇದು ಇಂಥ ವ್ಯಕ್ತಿಯ ಶವ, ಇಷ್ಟು ವರ್ಷ ವಯಸ್ಸಾಗಿದೆ, ಆ ಒಂದು ಅಸ್ಥಿಪಂಜರಕ್ಕೆ ಇಷ್ಟು ವಯಸ್ಸಾಗಿರ್ಬೋದು, ಸತ್ತ ಸಂದರ್ಭದಲ್ಲಿ ಸಾವಿಗೆ ಇಂಥದೇ ಕಾರಣ ಇರ್ಬೋದು, ತಲೆಬುರುಡೆ ಮೇಲೆ ಏಟು ಬಿದ್ದಿದೆಯಾ ಅಥವಾ ಇನ್ಯಾವುದಾದ್ರು ಮೂಳೆಗಳು ಮುರಿದಿದೆಯಾ ಇತ್ಯಾದಿಗಳ ಆ ವರದಿ ಬಂದ ನಂತರ ಆ ವರದಿಗೂ ದಾಖಲೆಗಳಿಗೂ ಮ್ಯಾಚ್ ಮಾಡುವಂಥ ಕೆಲಸ ನಂತರ ಮಾಡ್ತಾರೆ. ಶರತ್. ಎಸ್, ಥ್ಯಾಂಕ್ ಯು ಅರುಣ್ ಡೀಟೇಲ್ಸ್ಗಾಗಿ. 7ನೇ ಪಾಯಿಂಟ್ನಲ್ಲಿ ಹಿಟಾಚಿ ಮೂಲಕ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ.
ಹಿಟಾಚಿ ಮೂಲಕ ಯಾಕೆ ಅಂತಂದ್ರೆ ಮೇಲ್ಗಡೆ ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡಿರ್ತಾವಲ್ಲ, ಸೊ ಅದನ್ನ ಕ್ಲೀನ್ ಮಾಡುವಂತ ಕೆಲಸ ಹಿಟಾಚಿ ಕಡೆಗಿಂದ. ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಈ ಶೋಧ ಕಾರ್ಯ ನಡೀತಾ ಇದೆ. ಅಧಿಕಾರಿಗಳ ಸಮ್ಮುಖದಲ್ಲೇ ಸುತ್ತಲೂ ಪರದೆಯನ್ನ ಕಟ್ಟಿ 7ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಕಾರ್ಮಿಕರನ್ನ ಬಳಸಿಕೊಳ್ಳಲಾಗುತ್ತೆ ಪ್ರಮುಖವಾಗಿ ಡಿಗಿಂಗ್ಗೆ. ಆದರೆ ಹಿಟಾಚಿ ಬಳಸ್ಕೊಳ್ತಾ ಇರೋದಕ್ಕೆ ಕಾರಣ ಇಷ್ಟೇ, ಗಿಡಗಂಟೆಗಳಿದಾವೆ ಸುತ್ತಲೂ ಕೂಡ. ಸೊ ಫಸ್ಟು ಅದನ್ನ ಕ್ಲೀನ್ ಮಾಡ್ಕೊಳ್ತಾರೆ ಹಿಟಾಚಿ ಮೂಲಕ ಈ ಗಿಡಗಂಟೆಗಳನ್ನ ಕ್ಲೀನ್ ಮಾಡಿ, ಈಗ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಲ್ಲ ಕಾರ್ಮಿಕರು, ಇವರ ಸಹಾಯದಿಂದಲೇ ಉತ್ಖನನ ಮಾಡಲಾಗುತ್ತೆ, ಅಂದರೆ ಡಿಗಿಂಗ್ ಮಾಡಲಾಗುತ್ತೆ. ಒಂದು 3-4 ಅಡಿಯ ತನಕ ಡಿಗಿಂಗ್ ಮಾಡ್ತಾರೆ. ಸಿಗಲಿಲ್ಲ ಅಂದಾಗ ನಂತರ ಹಿಟಾಚಿಯನ್ನು ಬಳಸಿಕೊಂಡು ಡಿಗಿಂಗ್ ಕಾರ್ಯವನ್ನು ಶುರು ಮಾಡೋದು. ಸೊ ಹಾಗಾಗಿ ಈಗ ಮೊದಲ ಹಂತದ ಪ್ರಕ್ರಿಯೆ ಹಿಟಾಚಿಯನ್ನು ಬಳಸಿಕೊಂಡು ಅಗೆತ ಆರಂಭ, ಅಂದರೆ ಈ ಗಿಡಗಂಟೆಗಳನ್ನು ಕ್ಲೀನ್ ಮಾಡುವಂಥ ಕೆಲಸ ಆಗ್ತಾ ಇದೆ ಹಿಟಾಚಿ ಮೂಲಕ. ಅದಾದಮೇಲೆ ಮ್ಯಾನುವಲ್ ಆಗಿ ಮ್ಯಾನ್ ಪವರ್ ಯೂಸ್ ಮಾಡಿಕೊಂಡು ಉತ್ಖನನ ಕಾರ್ಯವನ್ನು ಶುರು ಮಾಡಲಾಗುತ್ತೆ. ಮೊದಲಿಗೆ ಟಿಲ್ 3 ಅಡಿಗಳ ತನಕ, 3-4 ಅಡಿಗಳ ತನಕ. ಈ ಮಾರ್ಕ್ ಮಾಡಿರೋ 7 ಅಂತ ಇದೆಯಲ್ಲ, ಆ ಪ್ಲೇಸ್ನಲ್ಲೇ ಈಗ ಡಿಗಿಂಗ್ ಕಾರ್ಯ ಶುರುವಾಗ್ತಾ ಇರೋದು. ಸ್ಥಳದಲ್ಲಿ ಹಿಟಾಚಿ ಕೂಡ ಇದೆ. ಹಿಟಾಚಿ ಅಲ್ಲಿ ಇದಂಥ ಗಿಡಗಂಟೆಗಳೇ 7ನೇ ಮಾರ್ಕ್ ಮಾಡಿದಾರಲ್ಲ, ಸುತ್ತಮುತ್ತ ಇರುವಂಥ ಗಿಡಗಂಟೆಗಳನ್ನು ಕ್ಲೀನ್ ಮಾಡಿ ತದನಂತರ ಮ್ಯಾನ್ ಪವರ್ ಯೂಸ್ ಮಾಡಿಕೊಂಡು ಅಲ್ಲಿ ಉತ್ಖನನ ಕಾರ್ಯವನ್ನು ಶುರು ಮಾಡ್ತಾರೆ. ಸೊ ಅಗೆತ ಸ್ಟಾರ್ಟ್ ಆಗಿದೆ ಅನ್ನುವಂಥ ವರದಿ ಸಿಗ್ತಾ ಇದೆ. ಈಗ ಅಲ್ಲಿನ ಲೈವ್ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಅಲ್ಲಿ ಸ್ಪಾಟಲ್ಲಿ ಏನೇನು ಆಗ್ತಾ ಇದೆ ಅಂತ ಗಮನಿಸ್ತಾ ಇದ್ದೀರಿ. ಅಲ್ಲಿ ಕಾರ್ಮಿಕರಿದ್ದಾರೆ, ಕಾರ್ಮಿಕರು ಕಾರ್ಯ ಪ್ರವೃತ್ತರಾಗಿದ್ದಾರೆ. ಮತ್ತೊಂದು ಕಡೆ ಸುತ್ತಲೂ ನಿಮಗೆ ಪರದೆಯನ್ನು ಕಟ್ಟಿದ್ದಾರೆ. ಪರದೆ ಕಟ್ಟಿರೋಕ್ಕೆ ಕಾರಣ ಒಂದೇ, ಒಂದು ಫೇಕ್ ನ್ಯೂಸ್ಗಳು ಹರಿದಾಡುತ್ತೆ ಅಂತ. ಯಾವುದೋ ಒಂದು ಚೀಲ ತೆಗೆದು ಮೇಲ್ಗಡೆಯಿಂದ ಹಿಂಗೆ ಕೆಳಗಡೆ ಇಡ್ತಾರೆ ಅಂತ ಇಟ್ಕೊಳ್ಳಿ, ಏನೋ ಸಿಕ್ಕಿಬಿಡ್ತು ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ಗಳು ಅಥವಾ ಸುದ್ದಿಗಳನ್ನು, ಫೇಕ್ ನ್ಯೂಸ್ಗಳನ್ನು ಹರಿದಾಡ್ತಾರೆ ಅಂಥೇಳಿ ಆ ಪರದೆಯನ್ನು ಇಡಲಾಗಿದೆ.